ಬಹುಮತದ ಸರ್ಕಾರ ರಚಿಸಿದ್ರು ಸಿದ್ದರಾಮಯ್ಯ ಸಿಎಂ ಆಗೋದಕ್ಕೆ ಡಿಕೆಶಿ ಜೊತೆ ಗುದ್ದಾಡಬೇಕಾಯಿತು. ನಾಳೆ ಬೆಳಗ್ಗೆ ಪ್ರಮಾಣ ವಚನ ಅಂತ ಘೋಷಣೆಯಾಗಿದ್ರೂ ಕೂಡ ಸಚಿವರ ಪಟ್ಟಿ ಇನ್ನೂ ಫೈನಲ್ ಆಗಿಲ್ಲ. ಆದರೆ ಯಾವುದೇ ಕ್ಷಣದಲ್ಲಿ ನೂತನ ಸಚಿವರ ಪಟ್ಟಿ ಹೊರಬೀಳೋ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ 11:45ಕ್ಕೆ ಪ್ರಮಾಣ ವಚನ ಸ್ವೀಕರಿಸೋದು ಪಕ್ಕಾ ಅಂತ ಕೂಡ ಕಾಂಗ್ರೆಸ್ ಮೂಲಗಳು ತಿಳಿಸ್ತಾ ಇದೆ. ಇನ್ನು ರಾಜ್ಯ ರಾಜಕಾರಣದ ಚೆಂಡು ರಾಷ್ಟ್ರ ರಾಜಧಾನಿಗೆ ತಲುಪಿ 3 ದಿನ ಆಗೋಯ್ತು. ಪಟ್ಟಿ ಫೈನಲ್ ಮಾಡೋಕೆ ಸಿದ್ದು, ಡಿಕೆಶಿ, ಖರ್ಗೆ ಸೇರಿದಂತೆ ಕಾಂಗ್ರೆಸ್ ವರಿಷ್ಠರು ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡಿ ಕಡೆಗೂ ಒಂದು ಪಟ್ಟಿ ತಯಾರು ಮಾಡಿದ್ದಾರೆ. ಆದ್ರೆ ಆ ಒಂದು ಪಟ್ಟಿಯಲ್ಲಿ ಸಿಎಂ ಪಟ್ಟಿ, ಡಿಸಿಎಂ ಪಟ್ಟಿ, ಹೈಕಮಾಂಡ್ ಪಟ್ಟಿ ಹೀಗೆ ಮಿನಿ ಪಟ್ಟಿಗಳ ಸಮಾಗಮ ಕೂಡ ಇದೆ. ಹಾಗಾದ್ರೆ ಯಾರ್ಯಾರ ಬಣದಿಂದ ಯಾರ್ಯಾರು ಆಗ್ತಿದ್ದಾರೆ ಮಿನಿಸ್ಟರ್, ಒಂದು ಸಂಭಾವ್ಯರ ಪಟ್ಟಿ, ಅದರ ಜೊತೆಗೆ ಯಾರ್ಯಾರ ಬಣದಲ್ಲಿ ಯಾರ್ಯಾರು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಬಣ. ಸಿಎಂ ಸಿದ್ದರಾಮಯ್ಯ ಅವರ ಬಣದಲ್ಲಿ 14 ಶಾಸಕರಿಗೆ ಸಚಿವರಾಗೋ ಸೌಭಾಗ್ಯ ಸಿಗ್ತಾ ಇದೆಯಂತೆ. ಹಾಗಾದ್ರೆ ಯಾರ 14 ಮಂದಿ, ಅದರಲ್ಲಿ ಪ್ರಮುಖರು ಯಾರು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಕಂಡು ಬರ್ತಾ ಇರೋ ಹೆಸರು ಸಿದ್ದರಾಮಯ್ಯ ಅವರಿಗೆ ಅತ್ಯಾಪ್ತರು ಭೈರತಿ ಸುರೇಶ್, ಹೆಬ್ಬಾಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಕುರುಬ ಸಮುದಾಯದ ಪ್ರತಿನಿಧಿ, ಸಣ್ಣ ಕೈಗಾರಿಕೆ ಅಥವಾ ಪೌರಾಡಳಿತ ಖಾತೆ ಸಿಗಬಹುದು ಅನ್ನೋ ಅಂದಾಜಿದೆ. ಫೈನಲ್ ಆಗೋದು ಬಾಕಿ ಇದೆ. ಹಾಗೆ ಎರಡನೇ ಹೆಸರು ಕೆ ವೆಂಕಟೇಶ್, ಪಿರಿಯಾಪಟ್ಟಣದ ಶಾಸಕರು, ಒಕ್ಕಲಿಗ ಸಮುದಾಯ, ಅರಣ್ಯ ಖಾತೆ ನೀಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇನ್ನು ಕೃಷ್ಣ ಬೈರೇಗೌಡರು, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಒಕ್ಕಲಿಗ ಸಮುದಾಯದ ಪ್ರತಿನಿಧಿ, ಕೃಷಿ ಖಾತೆಯನ್ನ ನೀಡಿದ್ರೆ ನಿಭಾಯಿಸ್ತಾರಾ ಅನ್ನೋ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ಟಿ. ನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರು, ದಲಿತ ಬಲಗೈ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ. ಆರೋಗ್ಯ ಖಾತೆಯನ್ನ ಕೊಟ್ನೋಡೋ ಲೆಕ್ಕಾಚಾರ ದೆಹಲಿಯಲ್ಲಿ ನಡೀತಾ ಇದೆ. ಇನ್ನು ಶಿವರಾಜ್ ತಂಗಡಗಿ, ಅಗೇನ್ ಸಿಎಂ ಸಿದ್ದರಾಮಯ್ಯ ಅವರ ಬಣ, ಕನಕಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಬೋವಿ ಸಮುದಾಯದ ಪ್ರತಿನಿಧಿ, ಯುವ ಸಬಲೀಕರಣ ಖಾತೆಯನ್ನ ಕೊಡಬಹುದು ಅನ್ನೋ ಅಂದಾಜಿದೆ. ಹಾಗೆ ನಾಗೇಂದ್ರ ಅವರು ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ರಾಮುಲೂರನ್ನ ಮಣಿಸಿದ್ದಾರೆ. ಎಸ್ಟಿ ವಾಲ್ಮೀಕಿ ಸಮುದಾಯದ ಪ್ರತಿನಿಧಿ. ಹೀಗಾಗಿ ಅವ್ರಿಗೂ ಕೂಡ ಸಿದ್ದು ಒಂದು ಕೋಟಾದ ಅಡಿಯಲ್ಲಿ ಸಚಿವ ಸ್ಥಾನ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಇನ್ನು ಸಿ ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಉಪ್ಪಾರ ಸಮುದಾಯ, ಹಿಂದುಳಿದ ಖಾತೆಯನ್ನ ಕೊಡಬಹುದು, ಹಿಂದುಳಿದ ಹಾಗೆ ಅಲ್ಪಸಂಖ್ಯಾತ ಕಲ್ಯಾಣ ಖಾತೆಯನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಇನ್ನು KN ರಾಜಣ್ಣ ಅವರು ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇಂಟ್ರೆಸ್ಟಿಂಗ್ ಅಂದ್ರೆ ರಾಜಣ್ಣ ಅವರಿಗೆ ಖುದ್ದು ಸಿದ್ದರಾಮಯ್ಯ ಅವರನ್ನೇ ಕಾಲ್ ಮಾಡಿ ಹೇಳಿದಾರಂತೆ, ನಿನಗೆ ಮಿನಿಸ್ಟರ್ ಗಿರಿ ಪಕ್ಕಾ ಅಂತ ಹೇಳಿ. ಎಸ್ಟಿ ಸಮುದಾಯದ ಪ್ರತಿನಿಧಿ, ಸಹಕಾರ ಮಂತ್ರಿ ಆಗಬಹುದು ಅನ್ನೋ ನಿರೀಕ್ಷೆ ಇದೆ, ಕಾದ್ ನೋಡೋಣ. ಇನ್ನು ಮಂಕಾಳ ವೈದ್ಯ, ಭಟ್ಕಳ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮೊಗವೀರ ಸಮುದಾಯ ಹಾಗೆ ಮೀನುಗಾರಿಕಾ ಖಾತೆಯನ್ನ ಇವರಿಗೆ ವಹಿಸಬಹುದು ಅನ್ನೋ ಮಾತು ಕೇಳೋಕ್ ಸಿಗ್ತಾ ಇದೆ. MB ಪಾಟೀಲ್ರು DCMA ಆಗಬಹುದು ಅನ್ನೋ ಲೆಕ್ಕಾಚಾರ ಇತ್ತು, ಆದ್ರೆ ಆಗ್ಲಿಲ್ಲ. ಶಾಸಕರಾಗಿ ಉಳಿದಿದ್ದಾರೆ. ಸಚಿವರಾಗೋ ಸಾಧ್ಯತೆ. ಸಿದ್ದರಾಮಯ್ಯ ಅವರ ಕೋಟಾದ ಅಡಿಯಲ್ಲಿ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಪಂಚಮಸಾಲಿ ಲಿಂಗಾಯತರು, DCM ಆಕಾಂಕ್ಷಿತರಿದ್ರು. ಇದೀಗ ಪ್ರಬಲ ಕೋಟಾ ಅಥವಾ ಪ್ರಬಲ ಖಾತೆ ಲಭ್ಯ ಆಗೋ ನಿರೀಕ್ಷೆಯಲ್ಲಿದ್ದಾರೆ. ಹಾಗೆ ಜಮೀರ್ ಅಹಮದ್ ಖಾನ್ ಮೊದಲ 8 ಮಂದಿ ಸಚಿವರ ಪೈಕಿನೇ ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ. ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮುಸ್ಲಿಂ ಪ್ರತಿನಿಧಿ, ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ. ವಕ್ಫ್ ಬೋರ್ಡ್ ಜವಾಬ್ದಾರಿ ವಹಿಸಬಹುದು ಅನ್ನೋ ಅಂದಾಜಿದೆ. ಇನ್ನು ಕ್ರೈಸ್ತ ಸಮುದಾಯದ ಪ್ರತಿನಿಧಿ, ಸರ್ವಜ್ಞ ವಿಧಾನಸಭಾ ಕ್ಷೇತ್ರದ ಶಾಸಕರಾದ KJ ಜಾರ್ಜ್ ಅವರಿಗೆ ಒಂದು ಪ್ರಬಲ ಖಾತೆ ಸಿಗಬಹುದು ಅನ್ನೋ ಅಂದಾಜು. ಯಾಕಂದ್ರೆ ಇವರು ಕೂಡ ಮೊದಲ ಲಿಸ್ಟ್ ನಲ್ಲೇನೆ ಸಚಿವರಾಗಿ ಹೊರಹೊಮ್ಮಿದ್ದಾರೆ. ಇನ್ನು ಹಿರಿಯರು, ಅನುಭವಸ್ಥರು ಹಾಗೆ ಮೊದಲ ಪಟ್ಟಿಯಲ್ಲೇನೆ ಮಿನಿಸ್ಟರ್ ಆದವರು ಸತೀಶ್ ಜಾರಕಿಹೊಳಿ ಅವರು, ಯಮಕನ ಮರಡಿ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ. ಇವರು ಕೂಡ ಸಿದ್ದರಾಮಯ್ಯ ಅವರ ಕೋಟಾದಲ್ಲಿ ಮಿನಿಸ್ಟರ್ ಆಗಿರೋದು ಆಗಿದೆ. ಆದ್ರೆ ಯಾವ ಖಾತೆ ಅನ್ನೋದನ್ನ ತಿಳ್ಕೊಳ್ಳೋದು ಬಾಕಿ ಇದೆ. ಇದು ಸಿಎಂ ಕೋಟಾ ಆದ್ರೆ DK ಶಿವಕುಮಾರ್ ಅವರ ಬಣದಿಂದ ಯಾರ್ಯಾರು ಸಚಿವರಾಗ್ತಿದ್ದಾರೆ ಅದನ್ನು ಕೂಡ ಕ್ವಿಕ್ ಆಗಿ ಗಮನಿಸ್ತಾ ಹೋಗೋಣ. ಒಟ್ಟು 10 ಮಂದಿಗೆ ಸಚಿವ ಸ್ಥಾನವನ್ನ ನೀಡಲಾಗ್ತಾ ಇದೆ. DK ಶಿವಕುಮಾರ್ ಅವರ ಆಪ್ತ ಬಣದ ಶಾಸಕರ ಪೈಕಿ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಮೊದಲಿಗರು ಲಕ್ಷ್ಮೀ ಹೆಬ್ಬಾಳ್ಕರ್, ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ, ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿದವರು. ಬಹುತೇಕ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆ ಖಾತೆಯನ್ನ ನೀಡಬಹುದು ಅನ್ನೋ ಅಂದಾಜಿದೆ. ಹಾಗೆ ಶಿವಾನಂದ ಪಾಟೀಲ್, ಬಸವನ ಬಾಗೇವಾಡಿ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ, ಕನ್ನಡ ಸಂಸ್ಕೃತಿ ಇಲಾಖೆಯ ಜವಾಬ್ದಾರಿ ಸಿಗಬಹುದು ಅನ್ನೋ ಅಂದಾಜಿದೆ. ಚಲವರಾಯಸ್ವಾಮಿ, ನಾಗಮಂಗಲ ವಿಧಾನಸಭಾ ಕ್ಷೇತ್ರ, ಒಕ್ಕಲಿಗ ಸಮುದಾಯ, ಆಹಾರ ಮಿನಿಸ್ಟ್ರಿ, ಫುಡ್ ಮಿನಿಸ್ಟ್ರಿ ಸಿಗಬಹುದು ಅನ್ನೋ ಲೆಕ್ಕಾಚಾರ. ಹಾಗೆ ಡಾಕ್ಟರ್ MC ಸುಧಾಕರ್, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ, ಒಕ್ಕಲಿಗ ಸಮುದಾಯ. ಹಾಗೆ P. ನರೇಂದ್ರ ಸ್ವಾಮಿ, ಮಳವಳ್ಳಿ ಕ್ಷೇತ್ರದ ಶಾಸಕರು, SC ಸಮುದಾಯದ ಪ್ರತಿನಿಧಿ. ಇವರ ಜೊತೆಯಲ್ಲೇ HK ಪಾಟೀಲ್, ಗದಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ರೆಡ್ಡಿ ಸಮುದಾಯ, ಗ್ರಾಮೀಣಾಭಿವೃದ್ಧಿ ಸಚಿವರಾಗಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಹಾಗೆ ಮುನಿಸ್ಕೊಂಡಿದ್ದ ಮಧು ಬಂಗಾರಪ್ಪ ಅವರಿಗೂ ಕೂಡ DK ಶಿವಕುಮಾರ್ ಅವರ ಆಗ್ರಹದ ಮೇರೆಗೆ ಮಿನಿಸ್ಟರ್ ಮಾಡ್ತಾರೆ ಅಂತ ಕೇಳಲಾಗ್ತಾ ಇದೆ. ಸೊರಬ ವಿಧಾನಸಭಾ ಕ್ಷೇತ್ರದ ಶಾಸಕರು, ಈಡಿಗ ಸಮುದಾಯ. ಇಲ್ಲಿ ಈಡಿಗ ಸಮುದಾಯದಲ್ಲೇ BK ಹರಿಪ್ರಸಾದ್ ಅವರು ಕೂಡ ಇರೋದ್ರಿಂದ ಟಫ್ ಫೈಟ್ ನಡೀತಾ ಇದೆ. ಕೊನೆ ಕ್ಷಣದಲ್ಲಿ ಏನಾದರೂ ಬದಲಾವಣೆ ಆದ್ರೂ ಆಗಬಹುದು. ಹಾಗೆ D. ಸುಧಾಕರ್, ಹಿರಿಯೂರು ವಿಧಾನಸಭಾ ಕ್ಷೇತ್ರದ
ಶಾಸಕರು ಡೌಟ್ ಇದೆ. ಆದರೆ ಡಿ.ಕೆ. ಶಿವಕುಮಾರ್ ಅವರು ಬಲವಾಗಿ ಬೇಡಿಕೆ ಇಟ್ಟಿದ್ದಾರೆ, ಇವರನ್ನ ಮಿನಿಸ್ಟರ್ ಮಾಡಲೇಬೇಕು ಅಂತ ಹೇಳಲಾಗ್ತಾ ಇದೆ. ಹಾಗೆ ಬೋಸರಾಜು ಮಾಜಿ ಪರಿಷತ್ ಸದಸ್ಯರು, ಕ್ಷತ್ರಿಯ ಸಮುದಾಯದ ಪ್ರತಿನಿಧಿ. ಇಲ್ಲಿ ಈ ಪಟ್ಟಿಯಲ್ಲಿ ಪರಿಷತ್ ಸದಸ್ಯರ ಯಾರನ್ನ ಕೂಡ ಮಿನಿಸ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡಲಿಲ್ಲ. ಹೀಗಾಗಿ ಇವರನ್ನ ಮಾಡಬಹುದು ಅನ್ನೋ ಲೆಕ್ಕಾಚಾರ ನಡೀತಾ ಇದೆ. ಇದು ಸಿಎಂ ಹಾಗೆ ಡಿಸಿಎಂ ಕೋಟಾ ಆದ್ರೆ ಮತ್ತೊಂದಿದೆ ಹೈಕಮಾಂಡ್ ಆಯ್ಕೆ. ಹೈಕಮಾಂಡ್ ಆಯ್ಕೆ ಅಡಿಯಲ್ಲಿ 10 ಮಂದಿ ಮಿನಿಸ್ಟರ್ಗಳಾಗ್ತಿದ್ದಾರೆ. ಯಾರ್ಯಾರು ಅದರ ಅಂದಾಜು ಪಟ್ಟಿಯನ್ನ ಗಮನಿಸ್ತಾ ಹೋಗೋಣ. ಲಕ್ಷ್ಮಣ್ ಸವದಿ ಅವರು ಅಥಣಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ. ಬಿಜೆಪಿ ಬಿಟ್ಟು ಕಾಂಗ್ರೆಸ್ ಬಂದಿದ್ದಾರೆ. ಇದರ ಲಾಭ ಕೂಡ ಚುನಾವಣೆಯಲ್ಲಿ ಆಗಿದೆ ಅನ್ನೋದು, ಹೀಗಾಗಿ ಮಿನಿಸ್ಟರ್ ಮಾಡೇ ತೀರ್ತಾರೆ ಅನ್ನೋದು ದೆಹಲಿ ಮೂಲಗಳು ನೀಡ್ತಾ ಇರೋ ಮಾಹಿತಿ. ಇನ್ನು ಈಶ್ವರ್ ಖಂಡ್ರೆ ಬಾಲ್ಕಿ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ. ಹಾಗೆ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದ ಅನುಭವ, ಇವರನ್ನು ಕೂಡ ಹೈಕಮಾಂಡ್ ಮಿನಿಸ್ಟರ್ ಪಟ್ಟಿಯಲ್ಲಿ ಸೇರಿಸಿದೆ ಅಂತ ಹೇಳಲಾಗ್ತಾ ಇದೆ. ಎಸ್ ಮಲ್ಲಿಕಾರ್ಜುನ್ ಅವರು ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ. ತಂದೆಯವರ ಬದಲಿಗೆ ಇವರನ್ನ ಮಿನಿಸ್ಟರ್ ಮಾಡಬಹುದು. ಹಿರಿತನ ಹಾಗೆ ಜೊತೆಗೆ ಸಮುದಾಯದ ಬಲ ತಂದೆಯವರಿಗಿತ್ತು, ಅದೇ ಬಲ ಇವರಿಗೂ ಕೂಡ ಇದೆ. ತೋಟಗಾರಿಕೆ ಇಲಾಖೆಯ ಜವಾಬ್ದಾರಿ ನೀಡಬಹುದು ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅನ್ನೋದು ಸದ್ಯದ ಅಂದಾಜು. ಇನ್ನು ಶರಣಬಸಪ್ಪ ದರ್ಶನಾಪುರ ಶಹಾಪುರ ಕ್ಷೇತ್ರದ ಶಾಸಕರು, ರೆಡ್ಡಿ ಲಿಂಗಾಯತ ಸಮುದಾಯವನ್ನ ಪ್ರತಿನಿಧಿಸುತ್ತಾರೆ. ಇವರು ಕೂಡ ಮಿನಿಸ್ಟರ್ ಆಗಬೇಕು ಅನ್ನೋದು ಹೈಕಮಾಂಡ್ನ ಒಲವು ಅಂತ ಹೇಳಲಾಗ್ತಾ ಇದೆ. ಈಗ ಜಮೀರ್ ಅಹಮದ್ ಖಾನ್ ಆಯಿತು, ಮುಸ್ಲಿಂ ಪ್ರಾತಿನಿಧ್ಯ ಅಷ್ಟಕ್ಕೆ ಸಾಲೋದಿಲ್ಲ. ರಹೀಂ ಖಾನ್ ಅವರನ್ನ ಕೂಡ ಮಿನಿಸ್ಟರ್ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಬೀದರ್ ವಿಧಾನಸಭಾ ಕ್ಷೇತ್ರದ ಶಾಸಕರು, ಮುಸ್ಲಿಂ ಸಮುದಾಯ. ಹಾಗೆ ಸಿದ್ದು ಕೋಟಾದಲ್ಲಿ ಜಮೀರಿಗೆ ಕೊಟ್ಟಿದ್ದೀರಿ, ಹೀಗಾಗಿ ಮುಸ್ಲಿಂ ಸಮುದಾಯ ಹಾಗೆ ಇತರೆ ಶಾಸಕರು ಬೇಜಾರಾಗಬಹುದು, ಇವ್ರಿಗೂ ಒಂದು ಪ್ರಾತಿನಿಧ್ಯ ಬೇಕು ಅನ್ನೋದು ಹೈಕಮಾಂಡ್ನ ಲೆಕ್ಕಾಚಾರ. ಜೊತೆಗೆ ಶರಣಪ್ರಕಾಶ್ ಪಾಟೀಲ್ ಸೇಡಂ ವಿಧಾನಸಭಾ ಕ್ಷೇತ್ರದ ಶಾಸಕರು, ಲಿಂಗಾಯತ ಸಮುದಾಯ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಪ್ರಾತಿನಿಧ್ಯ ಕೊಡೋದು ಅನಿವಾರ್ಯ ಕೂಡ, ಹೀಗಾಗಿ ಇವರನ್ನ ಮಿನಿಸ್ಟರ್ ಮಾಡೇ ತೀರಬೇಕು ಅನ್ನೋ ಅಂದಾಜು ನಡೀತಾ ಇದೆ. ಹಿರಿಯರು, ಡಿಸಿಎಂ ಹುದ್ದೆ ಮೇಲೆ ಆಕಾಂಕ್ಷಿತರಾಗಿದ್ದವರು ಡಾಕ್ಟರ್ ಜಿ ಪರಮೇಶ್ವರ್, ಕೊರಟಗೆರೆ ವಿಧಾನಸಭಾ ಕ್ಷೇತ್ರ, ದಲಿತ ಸಮುದಾಯ. ಇವರನ್ನ ಕೂಡ ಹೈಕಮಾಂಡ್ ಮಿನಿಸ್ಟರ್ ಮಾಡ್ತಾ ಇದೆ. ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ ಆಲ್ರೆಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ದಲಿತ ಸಮುದಾಯದ ಪ್ರತಿನಿಧಿಯಾಗಿ ನಿಲ್ತಾರೆ. ಹಾಗೆ ಹೋಮ್ ಮಿನಿಸ್ಟ್ರಿ ಅಥವಾ ಐಟಿ-ಬಿಟಿ ಸಚಿವರನ್ನಾಗಿ ಆಯ್ಕೆ ಮಾಡೋ ಸಾಧ್ಯತೆ ಇದೆ. ಕೆಎಚ್ ಮುನಿಯಪ್ಪ, ದೇವನಹಳ್ಳಿ, ಹಿರಿಯರು, ದಲಿತ ಸಮುದಾಯ, ಇವರನ್ನ ಕೂಡ ಕನ್ಸಿಡರೇಷನ್ ಅಲ್ಲಿ ಇಟ್ಕೊಳ್ಳಲಾಗಿದೆ. ಮಿನಿಸ್ಟರ್ ಲಿಸ್ಟ್ ನಲ್ಲಿ ಆಲ್ರೆಡಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇನ್ನು ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್ನ ಪ್ರತಿನಿಧಿ, ಶಾಸಕರು, ರೆಡ್ಡಿ ಸಮುದಾಯ ಹಾಗೆ ಹಿರಿಯರು ಅನ್ನೋ ಆಧಾರದ ಮೇಲೆ ಇವರು ಕೂಡ ಮಿನಿಸ್ಟರ್ ಆಗ್ತಾ ಇದ್ದಾರೆ. ಯಾವ ಖಾತೆ ಅನ್ನೋದು ಮಾತ್ರ ಬಾಕಿ ಇದೆ. ಇನ್ನು ಈ ಬಾರಿಯ ಚುನಾವಣೆಯಲ್ಲಿ ರಾಜ್ಯ ರಾಜಕೀಯದ ಜಾತಿ ಸಮೀಕರಣದ ಗೇಮ್ ಚೇಂಜ್ ಆಗಿರೋದು ಸ್ಪಷ್ಟ. ಬಹುತೇಕ ಪ್ರಬಲ ಸಮುದಾಯದ ಮತಗಳು ಕಾಂಗ್ರೆಸ್ನ ಕೈ ಹಿಡಿದಿದೆ. ಹೀಗಾಗಿ ಕ್ಯಾಬಿನೆಟ್ ಫಾರ್ಮುಲಾ ಏನೇ ಇದ್ರೂ ಕೂಡ ಸಮುದಾಯವಾರು ಪ್ರಾತಿನಿಧ್ಯ ಕೊಟ್ಟು ಋಣ ಸಂದಾಯ ಮಾಡಿಕೊಳ್ಳೋ ಸರದಿ ಇದೀಗ ಕಾಂಗ್ರೆಸ್ ಪಾಳಯಕ್ಕೆ. ಹೀಗಾಗಿ ಕ್ಯಾಬಿನೆಟ್ನಲ್ಲಿ ಸಮುದಾಯವಾರು ಪ್ರಾತಿನಿಧ್ಯ ಹೇಗಿದೆ ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಯಾವ್ಯಾವ ಸಮುದಾಯಕ್ಕೆ ಎಷ್ಟೆಷ್ಟು ಮಿನಿಸ್ಟರ್ಶಿಪ್ ನೀಡುವ ಲೆಕ್ಕಾಚಾರಗಳು ದೆಹಲಿಯಲ್ಲಿ ನಡೀತಾ ಇದೆ ಅನ್ನೋದನ್ನ ಈ ಅಂಕಿ ಅಂಶಗಳು ವಿವರಿಸ್ತಾ ಹೋಗುತ್ತೆ. ಗಮನಿಸ್ತಾ ಹೋಗೋಣ. ಲಿಂಗಾಯತ ಸಮುದಾಯ 35ಕ್ಕೂ ಹೆಚ್ಚು ಮಂದಿ ಲಿಂಗಾಯತ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನಲ್ಲಿ. ಹೀಗಾಗಿ ಋಣ ಸಂದಾಯದ ಭಾಗವಾಗಿ 8 ಮಿನಿಸ್ಟರ್ಗಳನ್ನ ಅಂದ್ರೆ 8 ಮಂದಿ ಲಿಂಗಾಯತ ಶಾಸಕರನ್ನ ಮಿನಿಸ್ಟರ್ ಮಾಡುವ ಲೆಕ್ಕಾಚಾರ ನಡೆಸಲಾಗ್ತಾ ಇದೆ. ಇದರ ಜೊತೆಗೆ ಎಸ್ಸಿ ಪೈಕಿ ನಾವು ಗಮನಿಸಬೇಕು, 6 ಮಂದಿ ಎಸ್ಸಿ ಎಡಗೈ ಹಾಗೆ 11 ಮಂದಿ ಎಸ್ಸಿ ಬಲಗೈ ಶಾಸಕರ ಆಯ್ಕೆ ಆಗಿದ್ದಾರೆ. ಆ ಪೈಕಿ 6 ಮಂದಿಯನ್ನ ಮಿನಿಸ್ಟರ್ ಮಾಡೋ ಲೆಕ್ಕಾಚಾರ ಸದ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ನಡೀತಾ ಇದೆ. ಒಕ್ಕಲಿಗರು 20ಕ್ಕೂ ಅಧಿಕ ಮಂದಿ ಗೆದ್ದಿದ್ದಾರೆ, 21 ಮಂದಿ ಗೆದ್ದಿದ್ದಾರೆ ಒಕ್ಕಲಿಗ ಶಾಸಕರು. ಆ ಪೈಕಿ 5ರನ್ನ ಮಿನಿಸ್ಟರ್ ಮಾಡೋ ಅಂದಾಜು ಮಾಡಲಾಗ್ತಾ ಇದೆ. ಒಕ್ಕಲಿಗರ ಕೋಟಾದ ಅಡಿಯಲ್ಲಿ 5 ಮಿನಿಸ್ಟರ್ ಆಗ್ತಾರೆ. ಅಲ್ಲಿಗೆ ನಿಲ್ಲಿಲ್ಲ ಲೆಕ್ಕಾಚಾರ. ಮತ್ತೊಂದಷ್ಟು ಪ್ರಬಲ ಸಮುದಾಯಗಳಿಗೂ ಕೂಡ ಪ್ರಾತಿನಿಧ್ಯವನ್ನ ನೀಡುವ ಲೆಕ್ಕಾಚಾರ ನಡೀತಾ ಇದೆ. ಕಾಂಗ್ರೆಸ್ ಈ ಒಂದು ಸಚಿವ ಸಂಪುಟ ಪಟ್ಟಿ ತಯಾರು ಮಾಡೋ ದೃಷ್ಟಿಯಲ್ಲಿ ರೆಡ್ಡಿ ಸಮುದಾಯ ಇದ್ದಿದ್ದ 4 ಜನ ಶಾಸಕರು ಅಂದ್ರೆ ಗೆದ್ದಿರೋದು 4 ಜನ ಶಾಸಕರು, ಆ ಪೈಕಿ 3ರಿಗೆ ಪ್ರಾತಿನಿಧ್ಯ ನೀಡೋ ಲೆಕ್ಕಾಚಾರವನ್ನ ನಡೆಸಲಾಗ್ತಾ ಇದೆ. ಹಾಗೆ ಎಸ್ಟಿಯಲ್ಲಿ 15 ಮಂದಿ ಶಾಸಕರು ಗೆದ್ದಿದ್ದಾರೆ ಕಾಂಗ್ರೆಸ್ನ ಶಾಸಕರು. ಆ ಪೈಕಿ ಕೇವಲ 2ರಿಗೆ ಸದ್ಯಕ್ಕೆ ಮಿನಿಸ್ಟರ್ ಗಿರಿ ಸಿಗುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಕುರುಬರು ಗೆದ್ದಿರೋದು 8 ಮಂದಿ ಶಾಸಕರು, ಆ ಪೈಕಿ ಒಬ್ರು ಸಿದ್ದರಾಮಯ್ಯ ಇದ್ದಾರೆ, ಮತ್ತೊಬ್ಬರಿಗೆ ಪ್ರಾತಿನಿಧ್ಯ ನೀಡೋ ಲೆಕ್ಕಾಚಾರ ನಡೀತಾ ಇದೆ. ಇದರ ಜೊತೆಗೆ ಮುಸ್ಲಿಂ ಗೆದ್ದಿರೋದು 8 ಮಂದಿ ಶಾಸಕರು, ಆ ಪೈಕಿ 2ರಿಗೆ ಮಿನಿಸ್ಟರ್ಶಿಪ್ ಸಿಗ್ತಾ ಇದೆ. ಜಮೀರ್ ಅಹಮದ್ ಖಾನ್ ಹಾಗೆ ರಹೀಂ ಖಾನ್ ಇಬ್ಬರಿಗೂ ಕೂಡ ಮಿನಿಸ್ಟರ್ ಗಿರಿ ಸಿಗುವ ಸಾಧ್ಯತೆಗಳು ದಟ್ಟವಾಗಿರೋದು, ಅದರಲ್ಲಿ 1 ಕನ್ಫರ್ಮ್ ಆಗಿದೆ. ಹಾಗೆ ಇತರೆ ಸಮುದಾಯಗಳು, ಸಣ್ಣ ಪುಟ್ಟ ಸಮುದಾಯಗಳು, ಬ್ರಾಹ್ಮಣ, ಜೈನ, ಇತರೆ ಸಮುದಾಯದ 6 ಮಂದಿಯನ್ನ ಮಿನಿಸ್ಟರ್ ಮಾಡಬೇಕು. ಆ ಮೂಲಕ ಒಟ್ಟು 34 ಮಂದಿಯನ್ನ ಮಿನಿಸ್ಟರ್ಗಳ ಪಟ್ಟಿಯಲ್ಲಿ ಅಳವಡಿಸಿಕೊಂಡಿದೆ ಕಾಂಗ್ರೆಸ್ನ ಪಕ್ಷ. ಇನ್ನು ಸಚಿವಗಿರಿ ಸಿಗುತ್ತೇನೋ ಅನ್ನೋ ಆಸೆ ಇಟ್ಕೊಂಡು ಅನೇಕ ಮಂದಿ ದೆಹಲಿಗೆ ಹೋಗಿದ್ರು. ಇನ್ನು ಕೆಲ ಹಿರಿಯ ನಾಯಕರು ತಮ್ಮ ಆಪ್ತರಿಗೆ ಮಂತ್ರಿಗಿರಿ ಕೊಡಿಸೋ ಆಸೆಯನ್ನ ಕೂಡ ಇಟ್ಕೊಂಡು ದೆಹಲಿಯಲ್ಲಿ ಹೈಕಮಾಂಡ್ ಮನೆ ಬಾಗಿಲು ತಟ್ಟಿ ಬೆಂಗಳೂರಿಗೆ ವಾಪಸ್ ಆಗಿದ್ದಾರೆ. ದೆಹಲಿಯಿಂದ ಬಂದ ನಾಯಕರು ಏನ್ ಹೇಳಿದ್ರು ಕೇಳಿ. ಹೊಸಬ್ರು ನಾವು ಹೇಳಿದ್ದೀವಿ, ಹೊಸಬ್ರಿಗೆ ಒಂದು 10 ಜನಕ್ಕೆ ಕೊಡಬೇಕಂತ ಮುಂಚೆ ಹೇಳಿದ್ದೆ ನಾನು. ಕನಿಷ್ಠ 10 ಜನಕ್ಕೆ ಹೊಸಬ್ರು ಎಂಟ್ರಿ ಆಗಬೇಕು. ಹಳಬ್ರು ಬೇಕಾ ಅನ್ನೋದು ಅದು ಪಾರ್ಟಿ ಡಿಸಿಷನ್ ತಗೋಬೇಕು. ಅದು ನಮಗೆ ಹೊಸಬ್ರು ಎಂಟ್ರಿ ಆಗ್ತಾನೆ ಇರಬೇಕು. ಬಹುತೇಕ ನಾಳೆ ಎಲ್ಲ ಪೂರ್ತಿ ಆಗ್ತದೆ. ಮಧ್ಯಾಹ್ನ ಅಂತ ಹೇಳಿದ್ದಾರೆ, ಹತ್ತತ್ರ ಒಂದು 4-5 ಬಿಟ್ಟು ಎಲ್ಲ ಪೂರ್ತಿ ಮಾಡ್ತಾರೆ. ಹಿರಿಯರು ಬೇಕಾಗ್ತದೆ,
ಯುವಕರು ಬೇಕಾಗ್ತದೆ, ಬ್ಯಾಲೆನ್ಸ್ ಮಾಡಬೇಕು ಅವರು ಇವರು ಕೂಡ. ಕಾಂಗ್ರೆಸ್ ಪಕ್ಷದಲ್ಲಿ ಭಾಳ ಜನ ಸೀನಿಯರ್ಸ್ ಲೀಡರ್ಸ್ ಗೆದ್ದಿದ್ದಾರೆ, ಅವ್ರಿಗೆ ಅವಕಾಶಗಳನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತಲೂ ಕೂಡ ವರಿಷ್ಠರು ಹೇಳಿದ್ದಾರೆ. ಒಂದ್ ಕಡೆ ಸಚಿವರ ಲಿಸ್ಟ್ ರೆಡಿ ಮಾಡೋಕೆ ಅಂತ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ದಾರೆ. ಆದರೆ ಸಿದ್ದುಗೆ ಸೋನಿಯಾ ಮನೆ ಮುಂದೆ ಮುಜುಗರ ತರಿಸೋ ಘಟನೆ ಒಂದು ನಡೆದು ಬಿಟ್ಟಿದೆ. ಸೋನಿಯಾ ಗಾಂಧಿ ಅವರ ಮನೆಗೆ ಬಂದ ಸಿದ್ದರಾಮಯ್ಯ ಅವರನ್ನ ಅಲ್ಲಿನ ಸೆಕ್ರೆಟರಿಗಳು ತಡೆದಿದ್ದಾರೆ. ನೀವ್ಯಾರು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾನು ಕರ್ನಾಟಕದ ಸಿಎಂ ಕಂಡ್ರಿ ಅಂತ ಸಿದ್ದರಾಮಯ್ಯ ಹೇಳಿದ್ರು ಕೂಡ ಅವರನ್ನ ಒಳಕ್ ಬಿಟ್ಟೇ ಇಲ್ಲ. ಸ್ವಲ್ಪ ಹೊತ್ತು ರಸ್ತೆಯಲ್ಲೇ ತಡೆದಿದ್ದಾರೆ ಸೆಕ್ರೆಟರಿಗಳು. ಆಮೇಲೆ ಹಿರಿಯ ಸೆಕ್ರೆಟರಿಗಳನ್ನ ಕೇಳಿ ಒಳಕ್ ಬಿಟ್ಟಿದ್ದಾರೆ. ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಮನೆ ಮುಂದೆ ತಮ್ಮನ್ನ ತಾವು ಪರಿಚಯ ಮಾಡಿಕೊಂಡ ವಿಡಿಯೋ ವೈರಲ್ ಆಗಿದೆ. सीएम बहुत घूमते हैं अंदर गाड़ी में नहीं गए. ಸೋತು ಸುಣ್ಣವಾಗಿ ಸೈಡಿಗೆ ಸರಿದು ಸುಮ್ಮನಾಗಿದ್ದ ಬಿಜೆಪಿ ಜೆಡಿಎಸ್ ನಾಯಕರು ಮೈ ಕೊಡವಿ ನಿಂತಿದ್ದಾರೆ. ಉಭಯ ಪಕ್ಷಗಳ ಹೀನಾಯ ಸೋಲಿಗೆ ಕಾರಣವಾದ ಕಾಂಗ್ರೆಸ್ ಗ್ಯಾರಂಟಿಗಾಗಿ ಸಮರ ಸಾರ್ತಿದ್ದಾರೆ. ಫ್ರೀ ಫ್ರೀ ಅಂದಿದ್ರಿ, ಈಗೆಲ್ಲಿದೆ ಫ್ರೀ? ಜನರೇ, ಜೂನ್ 2ರಿಂದ ಬಿಲ್ ಕಟ್ಟಬೇಡಿ, ಬಸ್ ಟಿಕೆಟ್ ತಗೋಬೇಡಿ ಅಂತ ಮಾಜಿ ಡಿಸಿಎಂ ಆರ್ ಅಶೋಕ್ ಹೇಳಿದ್ದಾರೆ. ರಾಜ್ಯದ ಜನತೆಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ತಾವೇನಾದರೂ ಸಿದ್ದರಾಮಯ್ಯನಿಗೆ ಗೌರವ ಕೊಡ್ತೀರಿ ಅಂತಂದ್ಕೊಂಡ್ರೆ ದಯವಿಟ್ಟು ಯಾರು ಬಿಲ್ ಕಟ್ಟಬೇಡಿ, ಬಸ್ಸಲ್ಲಿ ಆರಾಮ್ಸೆ ಹೋಗಿ. ಅವರು ಚೆಕ್ ಕೊಟ್ಟಿದ್ದಾರೆ, ಕಾರ್ಡ್ಗಳು ಚೆಕ್ ಸೈನ್ ಹಾಕಿ ಇಬ್ಬರು ಕೊಟ್ಟಿದ್ದಾರೆ. ಅದು ರಿಸರ್ವ್ ಬ್ಯಾಂಕ್ ಚೆಕ್ಗಿಂತ ಬಹಳ ಗೌರವ ಇರೋವಂಥದ್ದು. ಅದರಿಂದ ಅದನ್ನ ಇಟ್ಕೊಂಡು ಎಲ್ಲ ಕಡೆ ನೀವು ಎಲ್ಲೋದ್ರೂ ಫ್ರೀಯಾಗೆ ಹೋಗಿ. ಹೀಗೆ ಹೇಳ್ತಿರೋದು ಕೇವಲ ಬಿಜೆಪಿಗರು ಮಾತ್ರವಲ್ಲ, ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ಸಿಡಿದೆದ್ದಿದ್ದಾರೆ. 200 ಯೂನಿಟ್ಗೆ 24,000 ಕೋಟಿ ಬೇಕು, ಅದನ್ನು ಎಲ್ಲಿಂದ ತರ್ತೀರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ನಿಮ್ಮ 200 ಯೂನಿಟ್ ಸಿದ್ದರಾಮಯ್ಯನವ್ರು ಏನು ಹೇಳಿದ್ರು? ನನಗೂ ಫ್ರೀ, ನಿನಗೂ ಫ್ರೀ, ಮಾದೇವಪ್ಪ ನಿನಗೂ ಫ್ರೀ, ಹೇ ಕಾಕಾ ಪಾಟೀಲ್ ನಿನಗೂ ಫ್ರೀ. ಯಾವ ರೀತಿ ಲೆಕ್ಕ ಹಾಕಿದ್ರು 24,000 ಕೋಟಿ ಅಂತ ಹೇಳಿ ಈಗ ನೆನ್ನೆ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಪ್ರಪೋಸಲ್ ಅಂತ ಇವತ್ತು ಟಿವಿಲಿ ನೋಡ್ತಾ ಇದ್ದೆ. ಕಾಂಗ್ರೆಸ್ ಗ್ಯಾರಂಟಿ ಜಾರಿಯಾಗದೇ ಇದ್ರೆ ರಾಜಕೀಯ ಸನ್ಯಾಸ ಸ್ವೀಕರಿಸ್ತೇನೆ ಅಂತ ನವಲಗುಂದ ಕಾಂಗ್ರೆಸ್ ಶಾಸಕ NH ಕೋನಾರೆಡ್ಡಿ ಸವಾಲ್ ಹಾಕಿದ್ದಾರೆ. ನಮ್ಮ 5 ಗ್ಯಾರಂಟಿ ಅದಲ್ಲ, ಗ್ಯಾರಂಟಿ ಅಂತ ಹೇಳಿನಿ. ಅಕಸ್ಮಾತ್ ಅದು ಜಾರಿ ಹಿಡಿದ ಆಗದೇ ಇದ್ರೆ ನಾನು ರಾಜಕೀಯ ಸನ್ಯಾಸಿ ತಗೋತೀನಿ, ನಿವೃತ್ತಿ ಅಂತ ಹೇಳಿನ. ಅಟ್ ಧೈರ್ಯ ಇಲ್ಲದೆ ಹೇಳ್ತೇನೆ. ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಇರ್ತಕ್ಕಂಥದ್ದು 5 ಗ್ಯಾರಂಟಿಯನ್ನು ಜಾರಿ ಮಾಡ್ತಕ್ಕಂಥ. ಇಷ್ಟೆಲ್ಲ ಗಲಾಟೆಗೆ ಕಾರಣವಾಗ್ತಾ ಇರೋ ಕಾಂಗ್ರೆಸ್ನ ಪಂಚ ಗ್ಯಾರಂಟಿಗಳ ಸುತ್ತಲೇ ಜನರ ಗಮನ ಇದೆ. ನಿಮಗೆ ನೆನಪು ಮಾಡೋ ಪ್ರಯತ್ನ, ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಇದನ್ನೆಲ್ಲ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿರೋದ್ರ ಪಟ್ಟಿ ಬಹಳ ದೊಡ್ಡದಿದೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡಬೇಕಾದ ಯೋಜನೆಗಳ ಪಟ್ಟಿಯ ಹೈಲೈಟ್ಸ್ ಏನು ಗಮನಿಸ್ತಾ ಹೋಗೋಣ. ಕೇವಲ ಈ 5 ಪ್ರಾಮಿಸ್ಗಳು ಮಾತ್ರ ಅಲ್ಲ, ಕಾಂಗ್ರೆಸ್ ಪ್ರಣಾಳಿಕೆಯಲ್ಲಿ ಮತ್ತೊಂದಷ್ಟು ಭರವಸೆಗಳನ್ನ ಕೂಡ ಕೊಟ್ಟಿತ್ತು. ಯಾವುದದು ಗಮನಿಸ್ತಾ ಹೋಗೋಣ. ಮೊದಲನೇದಾಗಿ ಅಂಗನವಾಡಿ ಕಾರ್ಯಕರ್ತೆಯರಿಗೆ 15,000 ರೂಪಾಯಿ ವೇತನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಜಾರಿ ಯಾವಾಗ? ಇದ್ರ ಬಗ್ಗೆ ಯಾರು ಕೂಡ ಉತ್ತರ ನೀಡ್ತಾ ಇಲ್ಲ. ಇನ್ನು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರ ವೇತನ ಕೂಡ ಹೆಚ್ಚು ಮಾಡ್ತೀವಿ, 10,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನ ಪ್ರಣಾಳಿಕೆಯಲ್ಲಿ ಕೊಟ್ಟಿದೆ ಕಾಂಗ್ರೆಸ್. ಇದರ ಜಾರಿ ಯಾವಾಗ ಅನ್ನೋ ಪ್ರಶ್ನೆ. ಹಾಗೆ ಆಶಾ ಕಾರ್ಯಕರ್ತೆಯರಿಗೆ 8,000 ರೂಪಾಯಿ ಗೌರವಧನ ನೀಡ್ತೀವಿ ಅನ್ನೋ ಪ್ರಾಮಿಸ್ ಕೂಡ ಮಾಡಿದೆ ಕಾಂಗ್ರೆಸ್. ಚುನಾವಣೆ ಗೆಲ್ಲೋಕ್ ಮುಂಚೆ ಗೆದ್ದ ಮೇಲೆ ಮರ್ತು ಬಿಟ್ರಾ? ಅದು ಕೂಡ ಪ್ರಶ್ನೆ. ಹಾಗೆ ಬಿಸಿಯೂಟ ನೌಕರರಿಗೆ 6,000 ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಸಂಬಳವನ್ನ ಅಂತ ಹೇಳಿದ್ದಾರೆ. ಇದರ ಜಾರಿ ಯಾವಾಗ ಅನ್ನೋದನ್ನ ಬಿಸಿಯೂಟ ನೌಕರರು ಕೂಡ ಕೇಳೋ ಪ್ರಯತ್ನವನ್ನ ಮಾಡಬೇಕು. ಇದರ ಜೊತೆಗೆ ಅರ್ಚಕರಿಗೆ ಪ್ರತಿ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀವಿ ಅನ್ನೋ ಭರವಸೆಯನ್ನ ನೀಡಿದ್ದಾರೆ. ಇದರ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ, ನೆನಪು ಮಾಡೋ ಪ್ರಯತ್ನ ನಾವು ಮಾಡ್ತಿದೀವಿ. ಇನ್ನು ರಾತ್ರಿ ಪಾಳ್ಯದ ಪೊಲೀಸರಿಗೆ ತಿಂಗಳಿಗೆ 5,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪೊಲೀಸರ ಜೊತೆಯಲ್ಲಿ ಮೀಟಿಂಗ್ ಮಾಡಿದ್ರು, ಖಡಕ್ ವಾರ್ನಿಂಗ್ ಕೊಟ್ರು. ಆದ್ರೆ ಈ ಸಂಬಳ ಅಥವಾ ತಿಂಗಳಿಗೆ 5,000 ರೂಪಾಯಿ ಕೊಡೋ ವಿಚಾರವನ್ನ ಈವರೆಗೂ ಪ್ರಸ್ತಾಪ ಮಾಡಿಲ್ಲ. ಕೇವಲ ಇಷ್ಟಕ್ಕೆ ನಿಲ್ಲಿಲ್ಲ, ಮೀನುಗಾರರಿಗೆ 500 ಲೀಟರ್ ಡೀಸೆಲ್ ಅನ್ನ, ಒಂದು ವರ್ಷಕ್ಕೆ 500 ಲೀಟರ್ ಡೀಸೆಲ್ ಅನ್ನ ಟ್ಯಾಕ್ಸ್ ಫ್ರೀ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮೀನುಗಾರರು ಮರ್ತಿದ್ರೆ ನೆನಪು ಮಾಡ್ಕೊಳ್ಳಿ, ಇದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಈಡೇರಿಸೋದು ಬಾಕಿ ಇದೆ. ಹಾಗೆ ಮೀನುಗಾರಿಕೆ ರಜೆ ಸಂದರ್ಭದಲ್ಲಿ, ಅಂದ್ರೆ ಹವಾಮಾನ ವೈಪರೀತ್ಯದಿಂದಾಗಿ ಅಥವಾ ಮೀನು ಲಭ್ಯ ಇಲ್ಲದ ಸಂದರ್ಭದಲ್ಲಿ, ಮೀನುಗಾರರು ಕೆಲಸಕ್ಕೆ ಹೋಗದೇ ಇರೋ ಸಂದರ್ಭದಲ್ಲಿ 6,000 ರೂಪಾಯಿ ಭತ್ಯೆಯನ್ನ ನೀಡ್ತೀವಿ ಅಂತ ಹೇಳಿ ಕರಾವಳಿ ಭಾಗಕ್ಕೇನೆ ತಯಾರು ಮಾಡಿದ ಪ್ರತ್ಯೇಕ ಪ್ರಣಾಳಿಕೆಯಲ್ಲಿ ತಿಳಿಸಿದೆ ಕಾಂಗ್ರೆಸ್.
ಇದರ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಬಾರಿಗೆ ಅನ್ನೋ ರೀತಿಯಲ್ಲಿ 20,000 ರೂಪಾಯಿ ಸಹಾಯಧನ ನೀಡ್ತೀವಿ ಅನ್ನೋ ಭರವಸೆಯನ್ನ ಕೂಡ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷ. ಅಧಿಕಾರಕ್ಕೆ ಬಂದಿದೆ, ಸರ್ಕಾರ ರಚನೆಯಾಗಿದೆ, ಇದನ್ನ ಯಾವಾಗ ಜಾರಿ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಇನ್ನು ಅತ್ಯಂತ ಚರ್ಚೆಗೆ ಒಳಪಟ್ಟ ವಿಚಾರ ಮೀಸಲಾತಿ ವಿಚಾರ. ಮೀಸಲಾತಿಯನ್ನ 75% ಹೆಚ್ಚಳ ಮಾಡಬೇಕು ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಅವರೇನೆ ಹೇಳಿದ್ರು. ಸಿಎಂ ಆಗದೆ ಇರೋ ಸಂದರ್ಭದಲ್ಲಿ ಅದರ ಬಗ್ಗೆ ಯಾವಾಗ ಗಮನ ವಹಿಸ್ತಾರೆ ಅನ್ನೋದು ಸದ್ಯಕ್ಕಿರುವ ಅನುಮಾನ. ಇದೇ ಗ್ಯಾರಂಟಿ ಗಲಾಟೆ ಇದೀಗ ಹೊಸ ರೂಪವನ್ನ ತಾಳ್ತಾ ಇದೆ. ಸೋಷಿಯಲ್ ಮೀಡಿಯಾ ಯುಗ. ಜನ ಈಗ ಗ್ಯಾರಂಟಿ ಬಗ್ಗೆನೇ ರೀಲ್ಸ್ ಮಾಡೋಕೆ ಶುರುವಿಟ್ಕೊಂಡಿದ್ದಾರೆ. ಅದನ್ನ ನೋಡೋದ್ರ ಜೊತೆಗೆ ಡಿಕೆ ಶಿವಕುಮಾರ್ ಹಾಗೆ ಸಿದ್ದು ನಡುವೆ ನಡೆದ ಗ್ಯಾರಂಟಿ ಸಂಭಾಷಣೆಯ ಚುನಾವಣಾ ಪೂರ್ವ ವಿಡಿಯೋ ಕೂಡ ಇದೆ, ನೋಡ್ಬಿಡಿ. 13ನೇ ತಾರೀಕು ರಿಸಲ್ಟ್ ಬಂದ ತಕ್ಷಣ ಮೊದಲನೇ ಕ್ಯಾಬಿನೆಟ್ ನಲ್ಲಿ ಫಸ್ಟ್ ನಾವು ಅದನ್ನ ಇಂಪ್ಲಿಮೆಂಟ್ ಮಾಡಬೇಕು. ನಾವು ಬಿಜೆಪಿ ಅವ್ರ ತರ ಈಗ ಮಾಡ್ತೀವಿ, ನಾಳೆ ಮಾಡ್ತೀವಿ, ನಾಡಿದ್ದು ಮಾಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಅಧಿಕಾರಕ್ಕೆ ಬರ್ತಿದ್ದಂತೆ ಗ್ಯಾರಂಟಿ ಕೊಟ್ಟು ಬಿಡಬೇಕು ಅಂತ ಡಿಕೆಶಿ ಸಿದ್ದರಾಮಯ್ಯನವರು ಚುನಾವಣೆಗೂ ಮುನ್ನ ಆಡಿದ ಮಾತು. ಆದ್ರೆ ಕಾಂಗ್ರೆಸ್ ಗೆದ್ದಾಯ್ತು. ಡಿಕೆಶಿ ಸಿದ್ದು 8 ಸಚಿವರು ಪ್ರಮಾಣ ವಚನ ಸ್ವೀಕರಿಸಿದ್ದೂ ಆಯ್ತು. ಆದ್ರೆ ಗ್ಯಾರಂಟಿ ಬಗ್ಗೆ ಸುದ್ದಿನೇ ಇಲ್ಲ. ಬೀದರ್ ಮಂದಿ ಬಿಲ್ ಕಲೆಕ್ಟರ್ ಅನ್ನೇ ತರಾಟೆಗೆ ತೆಗೆದುಕೊಳ್ಳುತ್ತಿದ್ದಾರೆ. ಸರ್, ಈಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಬಿಲ್ ಅವ್ರು ಕಟ್ತೀನಿ ಅಂದ್ರೆ ನಾವ್ ಹೆಂಗ್ ಕಟ್ಬೇಕು ಸರ್? ಆ ಕಡೆ ಹೋಗಿ ಸಿದ್ದರಾಮಯ್ಯನ ಮನೆಗೆ ಅವ್ರು ನಾವು ಕಟ್ಟಲ್ಲ ₹1. ಮುಂದಿನ ತಿಂಗಳ ಇಲ್ಲ, ಮುಂದಿನ ತಿಂಗಳ ಇದ್ರೆ ಈಗ ಕಟ್ಟಲ್ಲ. ಈಗ ಅದೇ ಸರ್ಕಾರ ಆಗ್ಯದಲ್ರಿ, ಈಗ ನಾವ್ ಯಾಕೆ ಕಟ್ಟಲ್ಲಿ? ಬಿಲ್ ಕಟ್ಟಿ ಎಂದು ಮನೆ ಬಾಗಿಲಿಗೆ ಹೋಗುವ ಅಧಿಕಾರಿಗಳ ಜೊತೆ ಮಂಡ್ಯ ಮಂದಿ ಟಿಕ್ ಟಾಕ್ ಮಾಡುತ್ತಿದ್ದಾರೆ. ಒಬ್ಬೊಬ್ಬ ಮಾತಿ ತಪ್ಪಲ್ಲಪ್ಪ, ನುಡಿದಂತೆ ನಡೀತೀವಿ. ಸರ್ಕಾರ ಬಂದ್ 24 ಗಂಟೆ ಒಳಗೆ ನಮ್ದು ಎಲ್ಲ ಯಾರು ಕರೆಂಟ್ ಬಿಲ್ ಈ ಕಟ್ಟಣ ಈಗ ಯಾರು ಕಟ್ಟಲ್ಲ, ನಿಮ್ಮನ್ನ ಕಟ್ಟಿ ಹಾಕ್ತಿವಿ. ಕರೆಂಟ್ ಕಟ್ಟಿ ಹಾಕ್ತಿವಿ. ಕರೆಂಟ್ ಕೊಟ್ಟಿ ಕಾಂಗ್ರೆಸ್ 200 ಯೂನಿಟ್ ಉಚಿತ ಕರೆಂಟ್ ಕೊಡ್ತೀವಿ ಎನ್ನುತ್ತಿದ್ದಂತೆ ಜನರು ಕರೆಂಟ್ ಸ್ಟವ್ ಕೊಳ್ಳಲು ಮುಂದಾಗುತ್ತಿದ್ದಾರೆ. ಒಂದು ತಿಂಗಳಲ್ಲಿ 30% ಖರೀದಿಯಲ್ಲಿ ಏರಿಕೆಯಾಗಿದೆ. ಸೊ ಲಾಸ್ಟ್ ಮಂತ್ ಕಂಪ್ಯಾರಿಸನ್ ಮಾಡದಪ್ಪ ಅಂತ ಹೇಳಿದಾಗ ಈ ಮಂತ್ ಅಲ್ಲಿ ನಿಮಗೆ ಒಂದು 10 to 15% ನಮಗೆ ಒಂದು ವೇರಿಯೇಷನ್ಸ್ ಅಂತ ಖಂಡಿತವಾಗ್ಲೂ ಕಾಣ್ತಾ ಇದೆ. ಇನ್ನು ಈ ಫ್ರೀ ಸ್ಕೀಮ್ಗಳಿಗೆ ಕಂಡೀಷನ್ ಅಪ್ಲೈ ಆಗಬಹುದಾ ಅನ್ನೋ ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ಯಕ್ಷ ಪ್ರಶ್ನೆಯಾಗೇ ಉಳಿದಿದೆ. ಅದರಲ್ಲೂ ಫ್ರೀ ಬಸ್ ಪ್ರಯಾಣಕ್ಕೆ ಮಹಿಳೆಯರ ಮೇಲೆ ಏನ್ ಕಂಡೀಷನ್ ಅಪ್ಲೈ ಆಗತ್ತೆ ಅನ್ನೋದಕ್ಕೆ ಒಂದಷ್ಟು ಸೂಚನೆಗಳು ಲಭ್ಯ ಆಗ್ತಾ ಇದೆ. ಏನದು ಗಮನಿಸ್ತಾ ಹೋಗೋಣ. ಈ ಫ್ರೀ ಬಸ್ ಸ್ಕೀಮ್ಗೆ ಅಪ್ಲೈ ಆಗಬಹುದಾದ ಕಂಡೀಷನ್ಗಳು ಅಥವಾ ಮಾರ್ಗಸೂಚಿಗಳು ಏನಿರಬಹುದು ಅನ್ನೋದಕ್ಕೆ ಇದು ಉತ್ತರ. ಐಷಾರಾಮಿ ಬಸ್ಗಳನ್ನ ಹತ್ತುವಂತಿಲ್ಲ, ಹತ್ತಿದ್ರೂ ಕೂಡ ಫ್ರೀ ಆಗಿ ಪ್ರಯಾಣ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಕೇಳೋ ಹಾಗಿಲ್ಲ. ಇದು ಕೇವಲ ಆರ್ಡಿನರಿ ಬಸ್ಗಳಿಗೆ ಮಾತ್ರ ಸೀಮಿತ ಆಗುತ್ತೆ ಫ್ರೀ ಪ್ರಯಾಣದ ಈ ಒಂದು ಗ್ಯಾರಂಟಿ ಯೋಜನೆ. ಇನ್ನು ಸಾಮಾನ್ಯ ಬಸ್ಗಳಲ್ಲಿ ಓಡಾಡಬಹುದು. ಇದಕ್ಕೆ ಪಾಸ್ ಅನ್ನ ಪ್ರತ್ಯೇಕವಾಗಿ ಪಡೆದುಕೊಳ್ಬೇಕು ಅನ್ನೋ ಸೂಚನೆಯನ್ನ ಸಿಎಂ ನೀಡಿದ್ದಾರೆ. ಅದು ಯಾವಾಗ ಕೊಡ್ತಾರೆ, ಎಲ್ಲಿ ತೆಗೆದುಕೊಳ್ಬೇಕು, ಇದ್ರ ಬಗ್ಗೆ ಸ್ಪಷ್ಟನೆ ಇನ್ನೂ ಕೂಡ ಲಭ್ಯ ಆಗಿಲ್ಲ. ಇನ್ನು ದುಡಿಯೋ ವರ್ಗಕ್ಕೆ ಬಿಎಂಟಿಸಿಯಲ್ಲಿ ಫ್ರೀ ಪ್ರಯಾಣದ ಅವಕಾಶವನ್ನ ಕೊಡೋ ಸಾಧ್ಯತೆ ಇದೆ. ಅಂದ್ರೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಮಾತ್ರ ಬಿಎಂಟಿಸಿ, ಇದು ಕೆಎಸ್ಆರ್ಟಿಸಿ ಅಲ್ಲ, ಕೇವಲ ಬಿಎಂಟಿಸಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸಕ್ಕೆ ಹೋಗೋ ಮಹಿಳೆಯರಿಗೆ ಮಾತ್ರ ಬಿಎಂಟಿಸಿಯಲ್ಲಿ ಫ್ರೀ ಮಾಡೋ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಇನ್ನು ಇದಕ್ಕೋಸ್ಕರ ಪ್ರತ್ಯೇಕ ಅರ್ಜಿ ಸಲ್ಲಿಸುವ ಅಗತ್ಯ ಇರೋದಿಲ್ಲ ಅನ್ನೋದು ಸದ್ಯಕ್ಕೆ ಲಭ್ಯ ಆಗ್ತಿರೋ ಮಾಹಿತಿ. ಇದನ್ನ ಬದಲಾವಣೆ ಮಾಡ್ತಾರಾ ಅಥವಾ ಹೀಗೆ ರಿಟೈನ್ ಮಾಡ್ಕೊಳ್ತಾರಾ ಅನ್ನೋದನ್ನ ಮುಂದಿನ ಕ್ಯಾಬಿನೆಟ್ ಮೀಟ್ ನ ನಂತರದಲ್ಲಿ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳು. ಕಾದ್ ನೋಡೋಣ. ಇನ್ನು ರಾಜ್ಯದ ಒಳಗೆ ಮಾತ್ರ ಪ್ರಯಾಣವನ್ನ ಮಾಡಬೇಕಾಗುತ್ತೆ. ಇದನ್ನ ಕ್ಲಿಯರ್ ಕಟ್ ಆಗಿ ಮೊದಲ ಮೀಟಿಂಗ್ ನಲ್ಲೇನೆ ತಿಳಿಸಿದ್ದಾರೆ, ಪತ್ರಿಕಾಗೋಷ್ಠಿಯಲ್ಲೇನೆ ತಿಳಿಸಿದ್ದಾರೆ ಮುಖ್ಯಮಂತ್ರಿಗಳು. ಬೇರೆ ಊರಿಗೆ ಬೇರೆ ರಾಜ್ಯಕ್ಕೆ ಹೋಗಬೇಕು ಅಂತಂದ್ರೆ ಈ ಸ್ಕೀಮ್ ಅಪ್ಲೈ ಆಗೋದಿಲ್ಲ. ನಮ್ಮ ರಾಜ್ಯದ ಒಳಗೆ ನಮ್ಮ ರಾಜ್ಯದ ಮಹಿಳೆಯರು ಮಾತ್ರ ಈ ಯೋಜನೆಯ ಫಲವನ್ನ ಪಡೆದುಕೊಳ್ಳಬಹುದು ಅನ್ನೋದು. ಇನ್ನು ಇಂತಿಷ್ಟೇ ಕಿಲೋಮೀಟರ್ ಒಳಗೆ ಸಂಚರಿಸಬೇಕು ಅನ್ನೋ ನಿಯಮ ಕೂಡ ಜಾರಿಯಾಗೋ ಸಾಧ್ಯತೆ ಇದೆ. ನಾನು ಕರ್ನಾಟಕದ ಉತ್ತರದಿಂದ ದಕ್ಷಿಣದವರೆಗೂ ಕೂಡ ಪ್ರಯಾಣ ಮಾಡ್ತೀನಿ ಒಂದ್ ಸ್ಟ್ರೆಚ್ ಅಲ್ಲಿ ಅಂತಂದ್ರೆ ಅದು ಸಾಧ್ಯವಾಗೋ ಪಾಸಿಬಿಲಿಟಿ ಸದ್ಯ ಕಂಡು ಬರ್ತಾ ಇಲ್ಲ. ಕಿಲೋಮೀಟರ್ನ ಲಿಮಿಟೇಷನ್ ಅನ್ನ ಹೇರಿಕೆ ಮಾಡೋ ಸಾಧ್ಯತೆಗಳು ಸದ್ಯ ಕಂಡು ಬರ್ತಾ ಇದೆ. ಇನ್ನು ಗುರುತಿನ ಚೀಟಿಯನ್ನ ಕಡ್ಡಾಯ ಮಾಡೋ ಸಾಧ್ಯತೆ ಇದೆ. ಐಡೆಂಟಿಟಿ ಕಾರ್ಡ್ ಅದನ್ನ ಯಾವ್ದನ್ನ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳ್ತಾರೆ, ಅದ್ರ ಬಗ್ಗೆ ಸ್ಪಷ್ಟನೆ ಇಲ್ಲ. ಈ ಫ್ರೀ ಪಾಸ್ ಗಳನ್ನ ತೆಗೆದುಕೊಳ್ಳೋ ಮುಂಚೆ ಐಡೆಂಟಿಟಿ ಕಾರ್ಡ್ ಅನ್ನ, ಗುರುತಿನ ಚೀಟಿಯನ್ನ ಸಬ್ಮಿಟ್ ಮಾಡೋದು ಕಡ್ಡಾಯ ಆಗೋ ಸಾಧ್ಯತೆ ಸದ್ಯಕ್ಕೆ ಕಂಡು ಬರ್ತಾ ಇದೆ. ಇದು ಈ ಫ್ರೀ ಬಸ್ ಪ್ರಯಾಣಕ್ಕೆ ಸಂಬಂಧಪಟ್ಟಂತೆ ಲಭ್ಯವಾಗ್ತಿರುವ ಒಂದಷ್ಟು ಸಾಧ್ಯತೆಗಳು. ಇನ್ನು ಮುಂದುವರೆದ ಭಾಗವಾಗಿ ಈ ಬಾರಿ ಜೆಡಿಎಸ್ ಹೀನಾಯವಾಗಿ ಸೋತಿದೆ. ಈ ಸೋಲಿಗೆ ಕಾಂಗ್ರೆಸ್ನ ಕೂಪನ್ ಹಂಚಿದ್ದೇ ಕಾರಣ ಅಂತ ಹೇಳಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಗಂಭೀರ ಆರೋಪ ಮಾಡ್ತಿದ್ದಾರೆ. 45 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನವರು ಗಿಫ್ಟ್ ಕೂಪನ್ಗಳನ್ನ ಹಂಚಿದ್ದಾರೆ. ಇದರಿಂದ ರಾಮನಗರದಲ್ಲಿ ನಿಖಿಲ್ ಸೇರಿದಂತೆ ಉಳಿದ ಕಡೆ ಕೂಡ ನಾವು ಸೋಲ್ಬೇಕಾಯ್ತು, ಕಾಂಗ್ರೆಸ್ನವರು ನ್ಯಾಯಯುತ ಚುನಾವಣೆಯನ್ನ ನಡೆಸಲಿಲ್ಲ ಅಂತ ಕುಮಾರಸ್ವಾಮಿ ಆರೋಪಿಸುತ್ತಿದ್ದಾರೆ. ಇದು ಈ ಒಂದು ಕಾರ್ಡ್ಗಳನ್ನು ನಿಮಗೇನು ಕೊಡ್ತಾ ಇದ್ದೇವೆ, ಇಲ್ಲಿ QR ನಂಬರ್ ಇದೆ,
ನಾವು ಗೆದ್ದ ತಕ್ಷಣ ಅಂಗಡಿಗೆ ಹೋಗಿ ಶಾಪ್ಗಳಲ್ಲಿ ಇದನ್ನು ಸ್ವೈಪ್ ಮಾಡಿ 3,500ದಿಂದ 5,000 ರೂಪಾಯಿಗಳವರೆಗೆ ಗಿಫ್ಟ್ಗಳು ನಿಮ್ಗೆ ಏನೇ ಬೇಕೋ ಕೊಂಡ್ಕೋಬಹುದು. ಇದನ್ನು ಮತದಾರರ ಮುಂದೆ ಆಮಿಷ ಒಡ್ಡಿರ್ತಕ್ಕಂಥದ್ದು 42 ವಿಧಾನಸಭಾ ಕ್ಷೇತ್ರದಲ್ಲಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಬಜರಂಗ ದಳ ಬ್ಯಾನ್ ಮಾಡ್ತೀವಿ ಅನ್ನೋದು ಕಾಂಗ್ರೆಸ್ನ ಘೋಷಣೆ. ಅದಕ್ಕೆ ಈಗ ಕಾಂಗ್ರೆಸ್ ಮುಖಂಡರು RSS ಕೂಡ ಬ್ಯಾನ್ ಅನ್ನೋ ಒಗ್ಗರಣೆಯನ್ನ ಸೇರಿಸ್ತಿದ್ದಾರೆ. RSS ಬ್ಯಾನ್ ಅಂದಿದ್ದೇ ತಡ ಬಿಜೆಪಿ ನಾಯಕರು ಕೈಪಡೆ ವಿರುದ್ಧ ಯುದ್ಧವನ್ನೇ ಸಾರಿದ್ದಾರೆ. ದಮ್ಮು ತಾಕತ್ತನ್ನ ಪ್ರಶ್ನೆ ಮಾಡ್ತಿದ್ದಾರೆ. ರಾಹುಲ್ ಅಜ್ಜಿ ಮುತ್ತಾತನನ್ನು ಮಧ್ಯಕ್ಕೆ ಎಳೆದು ತಂದಿದ್ದಾರೆ. बयान भी आया कि बजरंग दल के अलावा अगर जरूरत पड़ी लॉ एंड ऑर्डर को लेकर तो आरएसएस पे भी आप लोग बैन लगा सकते हैं कर्नाटक में. एब्सोल्युटली लॉ एंड ऑर्डर प्रोटेक्ट करना किसकी जिम्मेदारी? सरकार की जिम्मेदारी. कोई भी व्यक्ति हो, कोई भी संगठन हो जो असंवैधानिक एक्टिविटीज करेगा, गैर कानूनी एक्टिविटीज करेगा, उसको क्या हम वी कांट पुट देम इन विधान सभा ना. ಇದು ಪ್ರಿಯಾಂಕ್ ಖರ್ಗೆ ಅವರ ಮಾತು. ಅವಶ್ಯ ಬಿದ್ರೆ RSS ಅನ್ನು ಬ್ಯಾನ್ ಮಾಡ್ತೀವಿ ಅಂತ ಹೊಸ ಬಾಂಬ್ ಸಿಡಿಸಿದ್ದಾರೆ. AICC ಅಧ್ಯಕ್ಷರ ಪುತ್ರ ಬ್ಯಾನ್ ಹೇಳಿಕೆಗೆ ಇದೀಗ ಬಿಜೆಪಿ ಸೇರಿ ಹಿಂದೂ ಸಂಘಟನೆಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿವೆ. ದಮ್ಮಿದ್ರೆ ಬ್ಯಾನ್ ಮಾಡಿ ನೋಡೋಣ ಅಂತ ಬಿಜೆಪಿ ನಾಯಕರು ಕೆಚ್ಚು ತೋರಿಸಿದ್ದಾರೆ. ನೀವು ಮಾಡಿ ನೋಡೋಣ, ನಿಮ್ಗೆ ಆ ತರ ತಾಕತ್ತಿದ್ರೆ ದಮ್ಮಿದ್ರೆ ಶಕ್ತಿ ಇದ್ರೆ ಮಾಡಿ. ನಿಮ್ ಸರ್ಕಾರ 3 ತಿಂಗಳಿರಲ್ಲ. RSS ಅಲ್ಲ, ಒಂದೇ ಒಂದು ಶಾಖೆ ಮಾಡಿನೇ. ನೆಹರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ಇಂದಿರಾ ಗಾಂಧಿ ಅವರು RSS ನಿಷೇಧಕ್ಕೆ ಕೈ ಹಾಕಿದ್ರು, ಕೈ ಸುಟ್ಕೊಂಡಿದ್ದಾರೆ. ನರಸಿಂಹ ಸರ್ಕಾರ ಇದ್ದಾಗಲೂ RSSಗೆ ನಿಷೇಧ ಇರ್ತಕ್ಕಂಥ ಕೆಲಸನ ಯಾವಾಗ ಕಾಂಗ್ರೆಸ್ ಸರ್ಕಾರ ನಿಷೇಧ ಇರಿದೆ ಮತ್ತೆ ಆ ಕಾಂಗ್ರೆಸ್ ಸರ್ಕಾರ ಬಂದಿಲ್ಲ. ಇನ್ನೊಂದು ಕಡೆ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಸಿದ್ದರಾಮಯ್ಯರನ್ನ ಟಾರ್ಗೆಟ್ ಮಾಡಿ ದ್ವೇಷ ಸೇಡಿನ ರಾಜಕಾರಣಕ್ಕೆ ಕಿಡಿಕಾರಿದ್ರು. ಪ್ರತಿನಿತ್ಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಕೇಸ್ಗಳನ್ನು ಹಾಕ್ತಾ ಇದ್ದಾರೆ. ಡಾಕ್ಟರ್ ಅಶೋಕ್ ನಾರಾಯಣ ಮೇಲೆ ಕೇಸ್ ಹಾಕಿದ್ದಾರೆ, ನಮ್ಮ ಬಂಟ್ವಾಳ ಹರೀಶ್ ಪುಂಜಾ ಅವರ ಮೇಲೆ ಕೇಸ್ ಹಾಕಿದ್ದಾರೆ. ಇದು ಒಂದು ದುರಹಂಕಾರದ ಆಡಳಿತ, ದ್ವೇಷದ ಆಡಳಿತ, ಅಧಿಕಾರದ ದುರುಪಯೋಗ. ರಾಜ್ಯದಿಂದ ನೇರವಾಗಿ ಹೋಗೋಣ ರಾಷ್ಟ್ರ ರಾಜಧಾನಿ ಕಡೆಗೆ. ತನ್ನಿಂದಲೇ ಶಂಕುಸ್ಥಾಪನೆ, ತನ್ನಿಂದಲೇ ಉದ್ಘಾಟನೆ, ಇದು ಪ್ರಧಾನಿ ಮೋದಿ ಅವರ ಕ್ಯಾಪ್ಷನ್. ಹೊಸ ಸಂಸತ್ ಭವನ ನಿರ್ಮಾಣಕ್ಕೂ ಕೂಡ ಮೋದಿ ಅವರೇ ಅಡಿಗಲನ್ನ ಹಾಕಿದ್ರು. ಕಂಪ್ಲೀಟ್ ಆಗಿರೋ ಹೊಸ ಕಟ್ಟಡವನ್ನ ಏನೇ ವಿವಾದ, ಕಾನೂನು ಸಮರ ಆದರೂ ಕೂಡ ಪ್ರಧಾನಿಯೇ ಉದ್ಘಾಟನೆ ಮಾಡ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ದೇಶದ ಚರಿತ್ರೆಯಲ್ಲಿ ಮತ್ತೊಂದು ಮೈಲಿಗಲ್ಲನ್ನು ನೆಡಲು ಮುಂದಾಗಿದ್ದಾರೆ. ದೆಹಲಿಯಲ್ಲಿ ನೂತನವಾಗಿ ನಿರ್ಮಿಸಿರುವ ಸೆಂಟ್ರಲ್ ವಿಸ್ತಾ ಸಂಸತ್ ಭವನವನ್ನ ನಾಡಿದ್ದು ಉದ್ಘಾಟಿಸಲಿದ್ದಾರೆ. ಆದರೆ ದೇಶದ ಪ್ರಥಮ ಪ್ರಜೆ ದ್ರೌಪದಿ ಮುರ್ಮುರನ್ನ ಹೊರಗಿಟ್ಟು ನೂತನ ಸಂಸತ್ ಭವನ ಉದ್ಘಾಟಿಸಲು ಮುಂದಾಗಿರುವುದಕ್ಕೆ 20ಕ್ಕೂ ಹೆಚ್ಚು ಪ್ರತಿಪಕ್ಷಗಳು ವಿರೋಧಿಸಿವೆ. ಮೋದಿಯೇ ಸಂಸತ್ ಉದ್ಘಾಟನೆ ಮಾಡುತ್ತಿರುವುದನ್ನ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಸಮರ್ಥಿಸಿಕೊಂಡಿದ್ದಾರೆ. 2005 ಅವತ್ತಿನ ಕಾಂಗ್ರೆಸ್ ಸರ್ಕಾರ ವಿಕಾಸಸೌಧ ಕಟ್ಟಿದ್ದೇವೆ. ಆ ವಿಕಾಸಸೌಧದ ಉದ್ಘಾಟನೆಗೆ ರಾಜ್ಯಪಾಲರನ್ನ ಏನಾದರೂ ಕರೆದಿದ್ರ? ಗೌರವಾನ್ವಿತ ಪ್ರಧಾನಮಂತ್ರಿಗಳು ದೇವೇಗೌಡರಿಗೆ ಇನ್ವಿಟೇಷನ್ ಕಳಿಸಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಹೋಗ್ತಕ್ಕಂಥದ್ದು ಸೂಕ್ತ ಅಂತೇಳಿ ನಿನ್ನೆ ನಮ್ಮ ಕಾರ್ಯಕಾರಿಣಿ ಸಮಿತಿ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ. ಸೆಂಟ್ರಲ್ ವಿಸ್ತಾದಲ್ಲಿ ಸ್ಪೀಕರ್ ಮುಂದೆ ಲಾರ್ಡ್ ಮೌಂಟ್ ಬ್ಯಾಟನ್ರಿಂದ ನೆಹರುಗೆ ಹಸ್ತಾಂತರವಾಗಿದ್ದ ರಾಜದಂಡವನ್ನು ಸ್ಥಾಪಿಸಲು ಮುಂದಾಗಿರುವುದು ವಿವಾದಕ್ಕೀಡಾಗಿದೆ. ರಾಜದಂಡ ಅಸಲಿಯಲ್ಲ ಅಂತ ಕಾಂಗ್ರೆಸ್ ವಾದಿಸುತ್ತಿದೆ. ಕಾಂಗ್ರೆಸ್ ಪಕ್ಷ ಇಷ್ಟು ದಿನ ಸೆಂಗೋಲನ್ನ ವಾಕಿಂಗ್ ಸ್ಟಿಕ್ ಮಾಡಿಕೊಂಡಿದ್ರು ಅನ್ನೋದು ಅಮಿತ್ ಶಾ ತಿರುಗೇಟು. ಇನ್ನೊಂದು ಕಡೆ ಮೋದಿಯೇ ಸೆಂಟ್ರಲ್ ವಿಸ್ತಾ ಉದ್ಘಾಟನೆ ಮಾಡುತ್ತಿರುವುದನ್ನು ವಿರೋಧಿಸಿ ವಿಪಕ್ಷಗಳು ಸುಪ್ರೀಂ ಮೆಟ್ಟಿಲೇರಿದ್ವು. ಆದರೆ ಇದೊಂದು ವಿಚಾರಣೆ ಮಾಡಬೇಕಾದ ಅರ್ಜಿಯೇ ಅಲ್ಲ ಅಂತ ಸುಪ್ರೀಂ ನಿರಾಕರಿಸಿದೆ. ಇನ್ನು 20,000 ಕೋಟಿ ವೆಚ್ಚದಲ್ಲಿ ರೆಡಿಯಾಗಿರೋ ನೂತನ ಸಂಸತ್ ಉದ್ಘಾಟನೆ ದಿನವೇ RBI 75 ರೂಪಾಯಿ ಕಾಯಿನ್ ಅನ್ನು ಬಿಡುಗಡೆ ಮಾಡುತ್ತಿರುವುದು ವಿಶೇಷ. ಇನ್ನು ರಾಷ್ಟ್ರಪತಿಗಳಿಂದ ಉದ್ಘಾಟನೆ ಆಗಬೇಕು ಅಂತಿರುವ ಕಾಂಗ್ರೆಸ್ ನಾಯಕರು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಗೆ 9 ಬಾರಿ ಅವಮಾನಿಸಿದ್ದಾರೆ ಅಂತ ಬಿಜೆಪಿ ನಾಯಕ ಲೆಹರ್ ಸಿಂಗ್ ಟ್ವೀಟ್ ಮಾಡಿದ್ದಾರೆ. ಮುರ್ಮು ಅವರಿಗೆ ಕಾಂಗ್ರೆಸ್ ಮಾಡಿರುವ ಅವಮಾನದ ಲೆಕ್ಕವನ್ನ ಕೂಡ ಟ್ವಿಟರ್ ಮೂಲಕ ಕೊಟ್ಟಿದ್ದಾರೆ. ಯಾವ ರೀತಿಯಾಗಿ ಆಗಿದೆ ಅನ್ನೋದರ ಪ್ರಸ್ತಾಪವನ್ನ ಟ್ವಿಟರ್ನಲ್ಲಿ ಮಾಡಿದ್ದಾರೆ ಲೆಹರ್ ಸಿಂಗ್. ಗಮನಿಸ್ತಾ ಹೋಗೋಣ. ದ್ರೌಪದಿ ಮುರ್ಮು ಅವರಿಗೆ ರಾಷ್ಟ್ರಪತಿಗಳಿಗೆ 9 ಬಾರಿ ಅವಮಾನವನ್ನ ಮಾಡಿದೆ ಕಾಂಗ್ರೆಸ್. ಘಟನೆ ಬೈ ಘಟನೆಯ ವಿವರ ಈ ರೀತಿ ಇದೆ. ಆದಿವಾಸಿ ನಾಯಕಿಯ ವಿರುದ್ಧವಾಗಿ ಸ್ಪರ್ಧೆಗೆ ನಿಲ್ಲಿಸಿದ್ರು. ಆದಿವಾಸಿ ನಾಯಕಿಗೆ ನಾವು ಪ್ರೆಸಿಡೆಂಟ್ ರೇಸ್ನಲ್ಲಿ ನಿಲ್ಲಿಸಿದಾಗ
ಒಂದು ಸೈದ್ಧಾಂತಿಕ ಬದ್ಧತೆಯಿಂದ ಹಾಗೆ ಆ ಪ್ರಾತಿನಿಧ್ಯಕ್ಕೆ ಗೌರವ ಕೊಟ್ಟು ಕಾಂಗ್ರೆಸ್ ಕಂಟೆಸ್ಟೇ ಮಾಡಬಾರ್ದಾಗಿತ್ತು. ಆದ್ರೆ ಅಂಥವರ ವಿರುದ್ಧ ಸ್ಪರ್ಧೆಗಿಳಿಸಿದ್ರಿ. ಅದರಲ್ಲೂ ಕೂಡ ಸ್ಪರ್ಧೆಗಿಳಿಸಿದ್ ಯಾರನ್ನ? ಬಿಜೆಪಿಯಿಂದ ಬಂಡಾಯವೆದ್ದಿದ್ದವರನ್ನ, ರೆಬೆಲ್ ನಾಯಕ ಸಿನ್ಹಾ ಅವರಿಗೆ ಟಿಕೆಟ್ ಕೊಟ್ರಿ ಪ್ರೆಸಿಡೆಂಟ್ ವಿರುದ್ಧವಾಗಿ ಪ್ರೆಸಿಡೆಂಟ್ ಪೋಸ್ಟ್ಗೆ ಸ್ಪರ್ಧೆ ಮಾಡು ಅಂತ ಹೇಳಿ ಒಬ್ಬ ಆದಿವಾಸಿ ಮಹಿಳೆಯ ವಿರುದ್ಧವಾಗಿ ಅನ್ನೋದನ್ನ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರ ಜೊತೆಗೆ ರಾಷ್ಟ್ರಪತ್ನಿ ಅಂತ ಹೇಳುವ ಮೂಲಕ ಅಧೀರ್ ರಂಜನ್ ಚೌಧರಿ ಅವಮಾನ ಮಾಡಿದ ಪ್ರಕರಣ ಇದನ್ನು ಕೂಡ ಪ್ರಸ್ತಾಪ ಮಾಡಿರೋದು. ಅವರು ರಾಷ್ಟ್ರಪತಿಯಾಗಿ ಅಧಿಕಾರ ಸ್ವೀಕರಿಸಿದ ಕೆಲವೇ ದಿನಗಳಲ್ಲಿ ನಡೆದು ಹೋಯಿತು ಈ ವಿವಾದ. ಅಲ್ಲೂ ಕೂಡ ಅವಮಾನ ಆಗಿತ್ತು ಅನ್ನೋದನ್ನ ಪ್ರಸ್ತಾಪಿಸ್ತಾ ಇದ್ದಾರೆ ಬಿಜೆಪಿ ನಾಯಕರು. ಇಷ್ಟಕ್ಕೆ ನಿಲ್ಲಿಲ್ಲ. ಉದಿತ್ ರಾಜ್ ಇಲ್ಲಿ ಗುಜರಾತ್ನ ಉಪ್ಪಿನ ಬಗ್ಗೆ ಪ್ರಸ್ತಾಪ ಮಾಡಿ ಮಾತನಾಡಿದ್ರು ದ್ರೌಪದಿ ಮುರ್ಮು ಅವರು. ಅದನ್ನ ಟೀಕಿಸೋ ಬರದಲ್ಲಿ ಇವರೆಂತ ರಾಷ್ಟ್ರಪತಿ ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿ ರಾಷ್ಟ್ರಪತಿ ಹುದ್ದೆಗೆ ಹಾಗೆ ಆ ವ್ಯಕ್ತಿಗೆ ಅವಮಾನ ಮಾಡಿದ್ರು ಕಾಂಗ್ರೆಸ್ನ ನಾಯಕ ಅನ್ನೋ ಆರೋಪ ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಡಮ್ಮಿ ಅಭ್ಯರ್ಥಿ ಅಂತ ಹೇಳಿ ಪುದುಚೇರಿಯ ಟ್ವಿಟರ್ ಖಾತೆಯಲ್ಲಿ ಪುದುಚೇರಿ ಕಾಂಗ್ರೆಸ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲೇನೆ ಡಮ್ಮಿ ಕ್ಯಾಂಡಿಡೇಟ್ ಇವರು ಅನ್ನೋದನ್ನ ಪ್ರಸ್ತಾಪ ಮಾಡುವ ಮೂಲಕ ಕೂಡ ಆದಿವಾಸಿ ಮಹಿಳೆಯನ್ನ ಹಾಗೆ ರಾಷ್ಟ್ರಪತಿಗಳನ್ನ ಅವಮಾನ ಮಾಡಿದ್ರಿ ಅನ್ನೋದನ್ನ ನೆನಪಿಸಿದ್ದಾರೆ ಲೆಹರ್ ಸಿಂಗ್. ಇದರ ಜೊತೆಗೆ ಅಜಯ್ ಕುಮಾರ್ ಅವರು ಕಾಂಗ್ರೆಸ್ನ ನಾಯಕರು ಇಲ್ಲಿ ಸಿನ್ಹಾ ಅವರನ್ನ ಸಮರ್ಥನೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಈವಲ್ ಫಿಲಾಸಫಿ ಇರುವವರು ದ್ರೌಪದಿ ಮುರ್ಮು ಅವರನ್ನ ನಾವು ಪ್ರೆಸಿಡೆಂಟ್ ಸ್ಥಾನದಲ್ಲಿ ನೋಡ್ಬೇಕಾ ಅನ್ನೋ ಪ್ರಶ್ನೆಯನ್ನ ಕೇಳಿ ಆ ಸಂದರ್ಭದಲ್ಲೂ ಕೂಡ ಅವಮಾನ ಮಾಡಲಾಗಿತ್ತು ಅನ್ನೋದು. ಇದರ ಜೊತೆಗೆ ಮುರ್ಮು ಅವರಿಗೆ ಮತ ಹಾಕಿದ್ರು ಅನ್ನೋ ಕಾರಣಕ್ಕೆ ಒಡಿಶಾದ ಶಾಸಕನ ವಿರುದ್ಧವಾಗಿ ಕ್ರಮ ಕೈಗೊಂಡಿದ್ರಿ ನೀವು. ಇದು ಕೂಡ ದ್ರೌಪದಿ ಮುರ್ಮು ಅವರಿಗೆ ಮಾಡಿದ ಅಪಮಾನ ಅಂತ ಹೇಳಿ ಪ್ರಸ್ತಾಪ ಮಾಡ್ತಿದ್ದಾರೆ. ಇದರ ಜೊತೆಗೆ ದ್ರೌಪದಿ ಮುರ್ಮು ಅವರು ಅಧಿಕಾರ ಸ್ವೀಕಾರ ಮಾಡಿದ ಸಂದರ್ಭದಲ್ಲಿ ಕರೆದಿದ್ದ ಔತಣಕೂಟಕ್ಕೆ ಗೈರು ಹಾಜರಾಗಿದ್ರಿ, ರಾಷ್ಟ್ರಪತಿಗಳಿಗೆ ಮಾಡಿದ ಅಗೌರವ ಅದು ಅನ್ನೋದನ್ನ ಬಿಜೆಪಿ ಟೀಕಿಸ್ತಾ ಇದೆ. ಹಾಗೆ ರಾಷ್ಟ್ರಪತಿಗಳ ವಿಚಾರಕ್ಕೆ ಕೋರ್ಟ್ಗೆ ಹೋಗೋಷ್ಟರ ಮಟ್ಟಿಗಿದ್ದೀರಿ ಅಂತಂದ್ರೆ ರಾಷ್ಟ್ರಪತಿಗಳಿಗೆ ಆ ರಾಷ್ಟ್ರಪತಿ ಹುದ್ದೆಯನ್ನ ಅನುಭವಿಸ್ತಾ ಇರುವ ವ್ಯಕ್ತಿ ಕಡೆಗೆ ನಿಮ್ಮ ಬದ್ಧತೆ ಎಷ್ಟಿದೆ, ನಿಮ್ಮ ಗೌರವ ಎಷ್ಟಿದೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಬೇಕಾ ಅನ್ನೋ ನೇರ ಪ್ರಶ್ನೆಗಳನ್ನ ಕೇಳಲಾಗಿದೆ. ದ್ರೌಪದಿ ಮುರ್ಮು ಅವರು ಇನಾಗ್ರೇಟ್ ಮಾಡಬೇಕು ಅಂತ ಕೇಳೋ ಕಾಂಗ್ರೆಸ್ನವರಿಗೆ ನೇರ ಸವಾಲನ್ನ ಈ ಒಂದು ಟ್ವೀಟ್ ಮೂಲಕ ಮಾಡಲಾಗ್ತಾ ಇದೆ. ಇದೆಲ್ಲ ವಾದ ಪ್ರತಿವಾದಗಳ ನಡುವೆ ಸಂಸತ್ ವಾದ ಪ್ರತಿವಾದ ಒಂದ್ ಕಡೆ ನಡೀತಿದ್ರೆ ಇವತ್ತು ಮೋದಿ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿ ನವ ವಸಂತ ಪೂರೈಸಿದೆ. ಈ 9 ವರ್ಷದಲ್ಲಿ ಮೋದಿ ಕೈಗೊಂಡ ಕೆಲ ಮಹತ್ವದ ನಿರ್ಧಾರಗಳು, ಮೋದಿ ಸುತ್ತಿದ ಕೆಲ ವಿವಾದಗಳ ಝಲಕ್ ಇಲ್ಲಿದೆ. ನರೇಂದ್ರ ದಾಮೋದರ ದಾಸ್ ಮೋದಿ 26ನೇ ಮೇ 2014 ನರೇಂದ್ರ ಮೋದಿ ಭಾರತದ 15ನೇ ಪ್ರಧಾನಮಂತ್ರಿಯಾಗಿ ಪಟ್ಟಾಭಿಷಿಕ್ತರಾದ ದಿನ. ಇವತ್ತಿಗೆ ಮೋದಿ ಪ್ರಧಾನಿಯಾಗಿ 9 ವರ್ಷ ತುಂಬಿದೆ. ಬಿಜೆಪಿ ಮತ್ತು ಮಿತ್ರ ಪಕ್ಷಗಳು ಸಂಭ್ರಮದಿಂದ ಆಚರಿಸುತ್ತಿವೆ. ಪ್ರಧಾನಿ ಮೋದಿ ಅಧಿಕಾರಾವಧಿಯಲ್ಲಿ ಹಲವು ಮಹತ್ವದ ನಿರ್ಧಾರ ತೆಗೆದುಕೊಂಡರು. ಆ ನಿರ್ಧಾರಗಳು ಇಡೀ ಜಗತ್ತನ್ನೇ ದಂಗಾಗುವಂತೆ ಮಾಡಿದ್ವು. ಮೋದಿ ಅಧಿಕಾರದಲ್ಲಿ ಕಾಶ್ಮೀರದಲ್ಲಿ 370ನೇ ವಿಧಿ ರದ್ದಾಯಿತು. ಕಾಶ್ಮೀರದಲ್ಲಿ G20 ಅಂಥ ಶೃಂಗಸಭೆ ನಡೆಸೋ ಕಾಲ ಬರ್ತಿದೆ. ಟ್ರಿಪಲ್ ತಲಾಕ್ ಬ್ಯಾನ್ ಮಾಡಿ ಮುಸ್ಲಿಂ ಮಹಿಳೆಯರಿಗೆ ಸಿಹಿ ಸುದ್ದಿ ಕೊಡಲಾಯಿತು. 26ನೇ ಫೆಬ್ರವರಿ 2019ರಲ್ಲಿ ಬಾಲಾಕೋಟ್ ಏರ್ ಸ್ಟ್ರೈಕ್ ಮಾಡಿ ಜೈಷ್ ಉಗ್ರರನ್ನ ಹತ್ಯೆಗೈಯಲಾಯಿತು. ರಾಮ ಮಂದಿರ ನಿರ್ಮಾಣ ಇನ್ನೇನು ಪೂರ್ಣಗೊಳ್ಳುತ್ತಿದೆ. ಪೌರತ್ವ ತಿದ್ದುಪಡಿ ಮಸೂದೆ ಅಂಗೀಕರಿಸಿ ಪಾಕ್, ಬಾಂಗ್ಲಾದೇಶ, ಅಫ್ಘಾನಿಸ್ತಾನದ ಹಿಂದೂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಮತ್ತು ಪಾರ್ಸಿ ನಿರಾಶ್ರಿತರಿಗೆ ಪೌರತ್ವವನ್ನು ನೀಡಲಾಗುತ್ತಿದೆ. ಜಿಎಸ್ಟಿ ಬಿಲ್ ಜಾರಿಯಾಗಿದೆ. ರೈತರ ಖಾತೆಗೆ ಪ್ರತಿ ವರ್ಷ 3 ಕಂತಿನಲ್ಲಿ 6,000 ಹಾಕಲಾಗ್ತಿದೆ. ಮೇಕ್ ಇನ್ ಇಂಡಿಯಾದಿಂದ ರಫ್ತು ಹೆಚ್ಚಿದೆ. ಡಿಜಿಟಲ್ ಇಂಡಿಯಾದಿಂದ ಬ್ಯಾಂಕ್ಗಳು ಜನರ ಬೆರಳ ತುದಿಗೆ ಬಂದಂತಾಗಿವೆ.